ಹಾಯ್ ಎವ್ರಿವಾನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಟ್ಯಾರೋ ಕಾರ್ಡಲ್ಲಿ ಎಸ್ ಅಥವಾ ನೋ ಆನ್ಸರ್ ಏನು ಬರ್ತಿದೆ ಆ್ಯಂಡ್ ಅದು ನಿಮ್ಮ ಒಂದು ಎಸ್ ಅಥವಾ ನೋ ಆನ್ಸರ್ಗೆ ಏಂಜಲ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಕಾರಣ ತೆಗಿತಾ ಇದ್ದೀನಿ. ಓಕೆ, ಸೊ ಬನ್ನಿ, ನಿಮ್ಮ ಒಂದು 5 ಕ್ವಶನ್ಸ್ ಏನಿದೆ 5 ಕ್ವಶನ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಾನು ಕಾರ್ಡ್ನ ಶಫಲ್ ಮಾಡ್ಕೋತೀನಿ. ಒಂದೊಂದು ಕಾರ್ಡ್ಗೂ ಒಂದೊಂದು ಕ್ವಶನ್ಸ್ ಅಂತ ನೀವು ಸೆಲೆಕ್ಟ್ ಮಾಡಬಹುದು. ಒಂದೇ ಕಾರ್ಡ್ಗೆ 2-3 ಕ್ವಶನ್ಸ್ ಅಂತ ತೊಗೋಬೇಡಿ. ಒಂದು ಕಾರ್ಡ್ಗೆ ಒಂದು ಕ್ವಶನ್ಸ್, ಮತ್ತು ನೀವು ಅದೇ ಕ್ವಶನ್ಸ್ನ ಇನ್ನೊಂದು ಕಾರ್ಡ್ಗೆ ನೋಡುವಂಥದ್ದಿಲ್ಲ. ಓಕೆ, ಸೊ ಯಾವ ಕ್ವಶನ್ಗೆ ಯಾವ ಕಾರ್ಡ್ನ ಸೆಲೆಕ್ಟ್ ಮಾಡ್ತಿದ್ದೀರಾ ದಟ್ ಈಸ್ ದ ಆನ್ಸರ್. ಓಕೆ, 3, 4 and 5. ನಿಮ್ಮ ಯಾವುದಾದರೂ 5 ಕ್ವಶನ್ಸ್ಗಾಗಿ ಆನ್ಸರ್ ಏನಿದೆ? ಓಕೆ, 1, 2, 3, 4, 5 ಅಂತ ನೀವು ತಗೋಬಹುದು. ಸೊ ಬನ್ನಿ, ಹಾಗೆ ಏಂಜಲ್ ಮೆಸೇಜಸ್ನ ತೆಗಿಯೋಣ. ಏನಿದೆ ಈ ಒಂದು ಎಸ್ ಅಥವಾ ನೋ ಆನ್ಸರ್ ನಿಮಗೆ ಬರ್ತಿದೆ ಅಂದರೆ ಅದಕ್ಕಾಗಿ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಆನ್ಸರ್ ಅಂತ. ಓಕೆ, ಓಕೆ, ಐ ಹೋಪ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಕ್ವಶನ್ಸ್ನ ಅಂತ ಅನ್ಕೋತೀನಿ. ಸೊ ಫಸ್ಟ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ಆನ್ಸರ್ ವಿಲ್ ಬಿ ನೋ ಅಂತ ಬರ್ತಿದೆ. ಆ್ಯಂಡ್ ಆಲ್ಸೋ ಟ್ರಸ್ಟ್ ಅಂತ ಏಂಜಲ್ ಮೆಸೇಜ್ ಬರ್ತಿದೆ. ಓಕೆ, ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇ ಬಿ ನಿಮಗೆ ಬ್ರೇಕಪ್ ಆಗಿರುವಂಥದ್ದು ಇರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ ನಿಮಗೆ ಡೌಟ್ ಇರಬಹುದು. ಬಟ್ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ನೀವೇನಾದರೂ ಕೇಳ್ತಿದ್ರೆ ಅಫ್ಕೋರ್ಸ್ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಸೊ ನಿಮಗೆ ಅದನ್ನು ಬಿಲೀವ್ ಮಾಡಲಿಕ್ಕೆ ಆಗ್ತಿಲ್ಲ, ಅವ್ರಿಗೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ ನಿಮಗೆ ಬಿಲೀವ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏಂಜಲ್ಸ್ ಆಲ್ಸೋ ಟೆಲ್ಲಿಂಗ್ ಲೈಕ್ ಟ್ರಸ್ಟ್ ಮಾಡಿ, ನಿಮಗೆ ಏನು ಸೈನ್ ಸಿಗ್ತಿದೆ ಅದನ್ನು ಟ್ರಸ್ಟ್ ಮಾಡಿ ಅಂತ ನಿಮಗೆ ಇಲ್ಲಿ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಸೊ ನಿಮ್ಮ ಕ್ವಶನ್ಸ್ ಏನಿದೆ ಫಸ್ಟ್ ನೀವು ಏನು ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕಾಗಿ ಎಸ್ ಆರ್ ನೋ ಆನ್ಸರ್ ಹೇಳೋದಾದರೆ ಇಟ್ ಈಸ್ ಅ ನೋ ಅಂತ ಹೇಳ್ತೇನೆ. ಓಕೆ, ಸೊ ಆನ್ಸರ್ ವಿಲ್ ಬಿ ನೋ. ಆ್ಯಂಡ್ ಸೆಕೆಂಡ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ಆನ್ಸರ್ ಹೇಳೋದಾದರೆ ಸೊ ಇಟ್ ಈಸ್ ಲೈಕ್ 50-50 ಅಂತ ಹೇಳಬಹುದು. ಎಸ್ ಅಂತನೂ ಅಲ್ಲ, ನೋ ಅಂತನೂ ಅಲ್ಲ. ಬಟ್ ನನಗೆ ಇಲ್ಲಿ ಟ್ಯಾರೋ ರೀಡಿಂಗಲ್ಲಿ ನೋಡ್ತಿರೋದ್ರಿಂದ ಆನ್ಸರ್ ಹೇಳೋದಾದರೆ ಲೈಕ್ ನೋ ಅಂತಲೇ ತೊಗೊಳ್ಳಿ. ಬಿಕಾಸ್ ಇಲ್ಲಿ ತುಂಬ ಸ್ಟ್ರಗಲ್ ಇದೆ ಆ್ಯಂಡ್ ಚೀಟಿಂಗ್ ಆಗ್ತಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಏಂಜಲ್ಸ್ ಆಲ್ಸೋ ಟೆಲ್ಲಿಂಗ್ ಲೈಕ್ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೀವೇನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು ಅಥವಾ ನೀವೇನು ಒಂದು ವರ್ಕಲ್ಲಿ ನೀವು ಡಿಸಿಷನ್ ತೊಗೋತಿದ್ದೀರಾ, ನಿಮ್ಮ ಕ್ವಶನ್ಸ್ ಏನಿದೆ ಅದಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಸೊ ಇದರಲ್ಲಿ ನೀವು ಕರಿಯರ್ ರಿಲೇಟೆಡ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಅದರಲ್ಲಿ ನಿಮಗೆ ಲಾಸ್ ಆಗುವಂಥದ್ದು ಇರಬಹುದು, ಚೀಟಿಂಗ್ ಆಗುವಂಥದ್ದು ಇರಬಹುದು. ಪ್ರೀತಿಯಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಈ ಒಂದು ಪರ್ಸನ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರಬಹುದು. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ನಿಮಗೆ ಏಂಜಲ್ಸ್ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮೇ ಬಿ ನೀವು ಆ ಒಂದು ಪರ್ಸನ್ ಮೇಲೆ ಸ್ಟಕ್ ಆಗಿರುವಂಥದ್ದು ಇರಬಹುದು, ಅಥವಾ ಒಂದೇ ಐಡಿಯಾನ ಇಟ್ಕೊಂಡು ಹೀಗೆ ಮಾಡೋಣ ಅಂತ ನೀವು ಇಲ್ಲಿ ಥಿಂಕ್ ಮಾಡ್ತಿರಬಹುದು. ಆದರೆ ನಿಮಗೆ ಅದರಲ್ಲಿ ಕ್ಲಾರಿಟಿ ಇಲ್ಲ, ಇದು ಹೇಗೆ ವರ್ಕ್ ಆಗುತ್ತೆ, ಇದೇನಾಗುತ್ತೆ ಅನ್ನೋದು. ಬಟ್ ಸ್ಟಿಲ್ ನೀವು ಆದರೂ ಅದೇ ಒಂದು ವಿಚಾರಕ್ಕೆ ಸ್ಟಕ್ ಆಗಿದ್ದೀರಾ ಅಂತ ಹೇಳಿದರೆ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ನಿಮಗೆ ಇಲ್ಲಿ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಥರ್ಡ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ಹೇಳೋದಾದರೆ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಇಟ್ಸ್ ಅ ಬಿಗ್ ಎಸ್ ಅಂತಲೇ ಹೇಳ್ತೀನಿ. ಓಕೆ, ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ನಿಮ್ಮನ್ನು ನೀವು ಇಲ್ಲಿ ತುಂಬ ಸೆಲ್ಫ್ ಲವ್ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈಸ್ ಆರ್ ಶೀಸ್ ಕಮ್ ಬ್ಯಾಕ್ ಆಗ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ಪ್ರೀತಿಯ ರಿಲೇಟೆಡ್ ನೀವು ಕೇಳ್ತಿದ್ದೀರಾ ಅಂತ ಹೇಳಿದ್ರೆ. ಆ್ಯಂಡ್ ಆಲ್ಸೋ ಇಲ್ಲಿ ಅಬಂಡೆನ್ಸ್ ನನಗೆ ಮೆಸೇಜ್ ಬರ್ತಿದೆ. ನೀವೇನಾದರೂ ನಿಮ್ಮ ಕರಿಯರ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ನನ್ನ ಕರಿಯರಲ್ಲಿ ನಾನು
ಒಂದು ಹಂತಕ್ಕೆ ತಲುಪಬೇಕು ಅಥವಾ ನಾನು ಸಕ್ಸಸ್ನ ನೋಡಬೇಕು, ಅದಾಗುತ್ತಾ ಅಂತ ನೀವು ಇಲ್ಲಿ ಕೇಳಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್ ಆಗುತ್ತೆ. ಆ ಒಂದು ಎಬಿಲಿಟಿ ನಿಮಗಿದೆ ಆ್ಯಂಡ್ ನೀವು ಜನರನ್ನು ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ತೀರಾ. ನಿಮ್ಮ ಒಂದು ಕರಿಯರಲ್ಲಿ ನೀವು ಡೆಫಿನೆಟ್ಲಿ ಗ್ರೋತ್ನ ನೋಡ್ತೀರಾ. ಸ್ಟ್ರೆಂತ್ ಇದೆ, ಅದಕ್ಕಾಗಿ ನಿಮಗೆ ಈ ಮೆಸೇಜ್ ಬರ್ತಿದೆ ಆ್ಯಂಡ್ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಆ್ಯಂಡ್ ನಿಮ್ಮ ಗಾಡ್ ಹತ್ರ ನೀವೇನು ಪ್ರೇ ಮಾಡಿದ್ದೀರಾ, ನನಗೆ ಈ ಒಂದು ವರ್ಕ್ ಬೇಕು ಅನ್ನೋದಿರಬಹುದು, ಈ ಒಂದು ಪ್ರೀತಿ ಬೇಕು ಅನ್ನೋದಿರಬಹುದು. ಆ್ಯಂಡ್ ನೀವು ಕೇಳಿರುವಂಥದ್ದು ಏನೇ ಇದ್ದರೂ ಅದನ್ನು ಕೊಡೋದಕ್ಕೆ ಡೆಫಿನೆಟ್ಲಿ ರೆಡಿ ಇದ್ದಾರೆ ಅಂತಲೇ ಹೇಳಬಹುದು. ಬಿಕಾಸ್ ಆಫ್ ಅಬಂಡೆನ್ಸ್ ಕಾರ್ಡ್ ಇದೆ. ಏಂಜಲ್ಸ್ ಆಲ್ಸೋ ಸೇಸ್ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಅಂತ. ಓಕೆ, ಸೊ ಅಬಂಡೆನ್ಸ್ ಬರ್ತಿದೆ. ಡೆಫಿನೆಟ್ಲಿ ಎಲ್ಲರನ್ನೂ ಕಂಟ್ರೋಲಲ್ಲಿ ಇರ್ತಿದ್ದೀರಾ, ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಫೀಲಿಂಗ್ಸ್ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದಿರಬಹುದು, ಅಥವಾ ನೀವು ಬೇರೆ ವ್ಯಕ್ತಿಗಳನ್ನ ಕಂಟ್ರೋಲ್ ಮಾಡೋದಿರಬಹುದು, ನಿಮ್ಮ ಪಾರ್ಟ್ನರನ್ನು ನೀವು ಕಂಟ್ರೋಲ್ ಮಾಡೋದಿರಬಹುದು. ಅದು ಡೆಫಿನೆಟ್ಲಿ ವರ್ಕ್ ಆಗ್ತಿದೆ ಅಂತ ನಿಮಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಆ್ಯಂಡ್ ಫೋರ್ತ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗಾಗಿ ಮೆಸೇಜ್ ಹೇಳೋದಾದರೆ ಇಟ್ ಈಸ್ ಅ ಎಸ್ ಆನ್ಸರ್ ಅಂತ ಹೇಳ್ತೀನಿ. ಓಕೆ, ಈಗ ನೀವು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು, ಅಥವಾ ಒಂದು ಪರ್ಸನ್ಗಾಗಿ ನೀವು ವೆಯ್ಟ್ ಮಾಡ್ತಿರಬಹುದು, ಏನೋ ಆ್ಯಕ್ಷನ್ ತಗೋತಾರೆ ಅಂತ ನೀವು ವೆಯ್ಟ್ ಮಾಡ್ತಿರಬಹುದು, ಅಥವಾ ಈ ಒಂದು ನೋ ಕಾಂಟ್ಯಾಕ್ಟ್ ಯಾವಾಗ ಎಂಡ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡ್ತಿರೋದಿರಬಹುದು, ಅಥವಾ ನಿಮ್ಮ ಕರಿಯರ್ ವಾಟ್ ಎವರ್ ಇಟ್ ಈಸ್. ಓಕೆ, ನಿಮ್ಮ ಕ್ವಶನ್ಸ್ ಏನಿದೆ ಅದಕ್ಕೆ ತಗೊಳ್ಳಿ. ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಬರ್ತಿದೆ. ಈಗಿರುವಂಥ ಕ್ರಿಟಿಕಲ್ ಸಿಚುವೇಶನ್ ಏನಿದೆ ಅದು ಡೆಫಿನೆಟ್ಲಿ ಎಂಡ್ ಆಗ್ತಿದೆ, ಆ ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ ಅಂತ ನಿಮಗೆ ಇಲ್ಲಿ ಏಂಜಲ್ ಗೈಡ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ನೋಡೋಣ ಏನಿದೆ ನಿಮಗಾಗಿ ಮೆಸೇಜಸ್. ಇಟ್ ಈಸ್ ಆಲ್ಸೋ ಎಸ್ ಅಂತ ಹೇಳ್ತೀನಿ. ಓಕೆ, ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ ನಿಮ್ಮ ಯಾವುದೇ ಕ್ವಶನ್ಸ್ ಇದ್ದರೂ. ಆ್ಯಂಡ್ ಪೀಸ್ಫುಲ್ ರೆಸೊಲ್ಯೂಷನ್ಸ್ ಅಂತ ಬರ್ತಿದೆ. ನೀವು ಏನು ಇಷ್ಟು ದಿನ ಸ್ಟ್ರಗಲ್ ನೋಡಿದ್ದೀರಾ ಅದರಲ್ಲಿ ಒಂದು ರೆಸೊಲ್ಯೂಷನ್ ಅನ್ನೋದು ಸಿಗ್ತಿದೆ, ಅದರಲ್ಲಿ ನಿಮಗೆ ನ್ಯೂ ಆಪರ್ಚುನಿಟಿ ಸಿಗ್ತಿದೆ. ಸೊ ನೀವು ಏನು ಕನ್ಫ್ಯೂಷನಲ್ಲಿ ಇದ್ದೀರಾ ಅದರಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಿದೆ. ಇಷ್ಟು ದಿನ ನೀವೇನು ಸ್ಟ್ರಗಲ್ ನೋಡ್ತಿದ್ದೀರಾ ಅದರಲ್ಲಿ ಒಂದು ಬೆನಿಫಿಟ್ ಅನ್ನೋದು ನಿಮಗೆ ಈಗ ಆಗ್ತಿದೆ ಅಂತ ಹೇಳಬಹುದು. ಸೊ ನಿಮ್ಮ ಕ್ವಶನ್ಸ್ ಏನೇ ಇದ್ದರೂ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. Thank you so much guys and take care.